ನಮಸ್ತೆ ಜನತೆ, ಬನ್ನಿ ನಿಮಗೆ ಇವತ್ತು ಆನಿಯನ್ ಚಿಲ್ಲಿ ಫ್ರೈಡ್ ರೈಸ್ ರೆಸಿಪಿನ ತಿಳಿಸ್ಕೊಡ್ತೀನಿ. ಮೊದಲೊಂದು ಪ್ಯಾನನ್ನು ಇಟ್ಕೊಳ್ಳಿ. ಆ ಪ್ಯಾನಿಗೆ ನೀವು 3 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡ್ತಿದ್ದೀನಿ. ಎಣ್ಣೆ ಕಾಯೋವರೆಗೂ ವೇಟ್ ಮಾಡಿ. ಎಣ್ಣೆ ಕಾದ ನಂತರ ನೀವು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಈಸ್ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬೋದು ಅಥವಾ ಬಿಡ್ಬೋದು. ಈಗ ನಾನು ಇದಕ್ಕೆ 2 ದೊಡ್ಡ ಈರುಳ್ಳಿ ಹಾಗೂ 4 ಹಸಿಮೆಣಸಿನಕಾಯಿನ ತಿನ್ನಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಹಾಕಿದ ನಂತರ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಒಮ್ಮೆ ಹುರ್ಕೊಳ್ಳಿ. ನೀವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನೀವು ಈಗ 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ಳಿ. ನನ್ನ ಹತ್ರ ಪೆಪ್ಪರ್ ಕ್ರಷರ್ ಇತ್ತು, ಅದಕ್ಕೆ ನಾನು ಕ್ರಷರಲ್ಲಿನೇ ಪೆಪ್ಪರನ್ನು ಕ್ರಷ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನೀವು ಇದನ್ನು ಕುಟ್ಟಿ ಕೂಡ ಸೇರಿಸ್ಕೊಳ್ಬೋದು. ನಾನು ಇಲ್ಲಿ 1 2 3 ಅವರ ಫ್ರೈಡ್ ರೈಸ್ ಮಸಾಲಾನ ಸೇರಿಸ್ಕೊಳ್ತಿದ್ದೀನಿ. ಈ ಮಸಾಲ ನಿಮಗೆ ಸ್ಟೋರಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಈ ಹೋಲ್ ಸ್ಯಾಚೆಟ್ ಫ್ರೈಡ್ ರೈಸ್ ಮಸಾಲ ಹಾಕಿದರೆ ಸಾಕು. ನೀವು ಬೇರೆ ಯಾವುದೇ ಅಜಿನೋಮೋಟೊ, ಫ್ಲೇವರಿಂಗ್ ಅಥವಾ ಈವನ್ ಸೋಯಾ ಸಾಸ್ ಕೂಡ ಹಾಕೋ ಅಗತ್ಯತೆ ಇರಲ್ಲ. ಇದರೊಳಗೆ ಆ್ಯಡೆಡ್ ಫ್ಲೇವರ್ಸ್ ಇರುತ್ತೆ ಆ್ಯಂಡ್ ಸಾಲ್ಟ್ ಕೂಡ. ಸೊ ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷದವರೆಗೂ. ಅದಾದ ನಂತರ ಇದಕ್ಕೆ ರೈಸ್ನ ಹಾಕ್ಕೊಂಡು ಫ್ರೈ ಮಾಡಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊತ. ಆ್ಯಂಡ್ ಇಟ್ಸ್ ಡನ್. ಒಮ್ಮೆ ನೀವು ಮಿಕ್ಸ್ ಮಾಡಿದರೆ ಈ ಈಸಿಯಾಗಿರೋ ಚಿಲ್ಲಿ ಆನಿಯನ್ ಫ್ರೈಡ್ ರೈಸ್ ಈಸ್ ರೆಡಿ ಟು ಸರ್ವ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ನೋಡ್ತಾ ಇರ್ಬೋದು, ಈ ಕ್ವಿಕ್ ಫ್ರೈಡ್ ರೈಸ್ ಲಂಚ್ ಬಾಕ್ಸಿಗಂತೂ ಒಂದು ಒಳ್ಳೆ ರೆಸಿಪಿ, ಈಸಿ ಆ್ಯಂಡ್ ಕ್ವಿಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.